ಬ್ರಿಟನ್ ಸುದ್ದಿಗೆ ಮತ್ತೆ ಸ್ವಾಗತ. ನನ್ನ ಕ್ಷೇತ್ರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಪ್ಲಾನ್ ಮಾಡ್ತಾ ಇದೆ. ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡ್ತೀವಿ ಅಂತ ಹೇಳಿ ಆರ್ಎಸ್ಎಸ್ನವರು ಹಠ ಹಿಡ್ಕೊಂಡಿದ್ದಾರೆ. ಆರ್ಎಸ್ಎಸ್ ಪ್ಲಾನ್ ಮೊದಲೇ ಇತ್ತೋ ಏನೋ ದಿನಾಂಕವಂತ ಅವ್ರು ಹೇಳಿಲ್ಲ. ನನಗ್ ಬುದ್ಧಿ ಕಲಿಸ್ಬೇಕು ಅಂತ ಇದೆಲ್ಲ ಪ್ಲಾನ್ ಮಾಡಿದ್ದಾರೆ ಅವರು. ಬೆದರಿಕೆ ಹಾಕಿದ ವ್ಯಕ್ತಿ ಅರೆಸ್ಟ್ ಆದ ಮೇಲೆ ಈ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನದ ಜಟಾಪಟಿಗೆ ಸಂಬಂಧಪಟ್ಟ ಹಾಗೆ ಆ ಕ್ಷೇತ್ರದ ಶಾಸಕರೂ ಆಗಿರುವಂತಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಾವು ಪಥಸಂಚಲನ ಮಾಡ್ತಾ ಇದ್ದೀವಿ. 100 ವರ್ಷ ಆಗಿದೆ RSSಗೆ ಪಥಸಂಚಲನ ಮಾಡ್ತಾ ಇದ್ದೀವಿ. ಇದು ನಮ್ಮ ರೂಟ್. ನಾವು ಈ ಗಲ್ಲಿಗಳಿಗೆ ಹೋಗಿ ಇಲ್ಲಿ ನಾವು ಮಾರ್ಚ್ ಪಥಸಂಚಲನ ಮಾಡಿ ನಾವು ಬಜಾಜ್ ಕಲ್ಯಾಣ ಮಂಟಪಕ್ಕೆ ಒಂದು ಕಲ್ಯಾಣ ಮಂಟಪಕ್ಕೆ ನಾವು ಬಂದು ಅಲ್ಲಿ ಭಾಷಣ ಮಾಡ್ತೀನಿ ಅಂತ ಹೇಳ್ತಾರೆ. ಅವರು ಅನುಮತಿ ಕೇಳೋದಿಲ್ಲ. ಇದು ಮಾಹಿತಿಗಾಗಿ ಅಂತ ಇರೋದು ಅವ್ರದ್ದು ಲೆಟರ್. ಅನುಮತಿಗಾಗಿ ಅಲ್ಲ, ಮಾಹಿತಿಗಾಗಿ ಅಂತ ಕೊಡ್ತಾರೆ. ಅವಾಗ ತಹಸೀಲ್ದಾರರು ಕೆಲವು ಪ್ರಶ್ನೆಗಳು ಕೇಳ್ತಾರೆ. ಅಷ್ಟರಲ್ಲಿ ಏನಾಗುತ್ತೆ, ಇವರು ಪಥಸಂಚಲನ ಮಾಡ್ತಾ ಇದ್ದಾರಲ್ಲ ಅಂತ ಬೇರೆ ಸಂಘಟನೆಗಳು, ಭೀಮ್ ಆರ್ಮಿ, ದಲಿತ್ ಪ್ಯಾಂಥರು ಮತ್ತೆ ಇನ್ನ ಒಂದು 2-3 ಸಂಘಟನೆಗಳು ಅವರು ಕೂಡ ಚಿತ್ತಾಪುರ್ನಲ್ಲಿ ಪಥಸಂಚಲನ ಮಾಡಲಿಕ್ಕೆ, ಕಲಬುರಗಿನಲ್ಲಿ ಜಿಲ್ಲಾದ್ಯಂತ ಪಥಸಂಚಲನ ಮಾಡಲಿಕ್ಕೆ ಅವರು ಕೂಡ ಪರ್ಮಿಷನ್ ಕೇಳ್ತಾರೆ. ಅವ್ರೇನ್ ಹೇಳ್ತಾರೆ, ಈ ಸಂಘಟನೆಯಿಂದ ಪ್ರಿಯಾಂಕ್ ಖರ್ಗೆಗೆ ನಿಂದನೆ ಆಗಿದೆ. ಓಪನ್ ಆಗಿ ಆ ವ್ಯಕ್ತಿ ಯಾರು ಬೆದರಿಕೆ ಹಾಕಿರ್ತಾರೆ, ನಾನು ಈ ಸಂಘಟನೆದವನು, ಇದನ್ನ ನಾನು ಮೈಗೂಡಿಸ್ಕೊಂಡಿದ್ದೀನಿ, ಈ ತತ್ವವನ್ನ, ಸಿದ್ಧಾಂತವನ್ನ, ನೀನು ಯಾರು ಇದಕ್ಕೆ ಪ್ರಶ್ನೆ ಮಾಡಕ್ಕೆ ಅಂತ ಏನು ಬೆದರಿಕೆ ಹಾಕ್ತಾರಲ್ಲ, ಈ ಸಂಘಟನೆಯಿಂದ ಆಗಿದೆ. ಈ ಸಂಘಟನೆಯದವರು ಚಿತ್ತಾಪುರಿಗೆ ಬಂದು ಪಥಸಂಚಲನ ಮಾಡ್ತಾ ಇದ್ದಾಗ ನಮ್ಮಲ್ಲಿ ಸಾಕಷ್ಟು ಬೇಸರ ಇದೆ, ಆಕ್ರೋಶ ಇದೆ. ಇದನ್ನ ನೀವು ಅಲೌ ಮಾಡಬೇಡಿ, ಅಥವಾ ಅವ್ರಿಗೆ ಅಲೌ ಮಾಡಿದ್ರೆ ನಮಗೂ ಅಲೌ ಮಾಡಿ. ಅದೇ ಏನಾದರೂ ಹೆಚ್ಚ ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ ಅಂತ ಅವರು ಕೂಡ ಒಂದು ಪತ್ರ ಬರೀತಾರೆ ನಮ್ಮ ಗೃಹ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.